अशी मी आपल्याला विनंती करते। मैडम स्मॉल सबमिशन, मैडम स्मॉल आपने विजिट किया था मैडम असदकर सोसाइटी को, आप और डिप्टी मेयर विजिट किए थे वो वार्ड को, और वार्ड का काम कितना था औरत अगर इमरजेंसी वार्ड में आईसीयू में मौत के झूले में झूल रही है, उसका कुछ नहीं है, तो क्यों नहीं हुआ मैडम काम? आपको आपके वार्ड में समुदाय भवन बनने का इम्पोर्टेंट है क्या? ये इम्पोर्टेंट है मैडम, आपने खुद विजिट किया था, बरसात का महीना था मैडम, आप और डिप्टी मेयर आप दोनों विजिट किए थे, और आपने देखा था कि चलने नहीं आ रहा था मैडम, आपके सारे उठा चल रहे थे। ये सर इमर्जन्सी कोई अर्जी दिला का म्हणाले जाऊन महापौर मॅडम डिप्टी मेयर इंसान का होने का वेट, ये डिप्टी मेयर जाऊन मैडम दूसरे इंसान का मिसकैरेज होने या बच्चा भर्ती होके मर जाने देने तक वेट करने का, आप इमरजेंसी फंड आपके वार्ड में यूज कर रहे हैं। आप ये कहने से हो जाता है मैडम। 6 लाख रुपए ये नहीं है मैडम, 1 करोड़ में 6 लाख रुपए आप करने में तो क्या प्रॉब्लम होता था मैडम? मॅडम एक मिनिट मॅडम, जरा वेळ करून आलो, जरा चुकीचा साहेब्ರ ತಾವು ಬಂದಿರೋ, ಸಿಟಿ ಇಂಜಿನಿಯರ್ ಬಂದಿರೋ, ಎಲ್ಲರೂ ಬಂದಿರೋ, ಎमर्जन्सी फंड ಅಂದ್ರೆ ಏನು? हे समुदाय भवन बांधण्यासाठी नाहीये। आता आमचे वार्डात डिप्युटी मेयर, मेयर आणि कमिशनर, कॉर्पोरेशन सर काम करे सर मिसयूज तो होता ही होता है, हर जगह होता है, वो नको किसका बोलने का। दयವಿಟ್ಟು ಕಮಿಷನರ್ ಸಾಹೇಬ್ರ ನಮ್ಮಲ್ಲಿ ಯುಡಿ ಲೈನ್ ಮಾಡ್ರಿ, ದರ್ಕರ್ತ ನೀವು ಮಾಡಲಿಲ್ಲ ಅಂದ್ರ ಮುಂದಿನ 1 ತಾರೀಕು ನಂತರ ಇಡೀ ಅಶೋಕನಗರ ಜನರು ಕರ್ಕೊಂಡು ಬಂದು ಕಾರ್ಪೊರೇಷನ್ ನಿಲ್ಕೊಳ್ತೇನೆ, ಉಪೋಷಣೆ ಕೊಡುತ್ತೆ। ನಮ್ ಶುಗರ್ ಬಿಪಿ ಅಡ್ಡು ಐತಿ, ಸತ್ರ ಸಾಯಿಬಲ್ಲಕ್ಕೂ ಅದನ್ನ ಮಾಡೇನೆ ಸಾಯಿ। ಜೈ ಉತ್ತರ ಕೊಡ್ಬೇಕಾಗಿತ್ತು ನಾವು। ಇಲ್ಲೇ ಮನೆ ಶಾಸಕರು ಹೇಳಿದ್ರು, ಎಷ್ಟು ಸಮುದಾಯ ಭವನ ಆಗ್ಯಾವಲ್ಲ ಎಲ್ಲ ನಮ್ಮ ಕಾಲದಾಗ ಅದು ಮಹಾನಗರ ಪಾಲಿಕೆ ಫಂಡದಲ್ಲಿ ಶಾಸಕರ ಅನುದಾನದಲ್ಲಿ ಅಲ್ಲ। ಅವಾಗ ಯಾರು ಕೇಳಿಲ್ಲ, ಅವಾಗೇನು ಎಮರ್ಜೆನ್ಸಿ ವರ್ಕ್ ಇರ್ಲಿಲ್ಲ। ಈ ಪೂಜ್ಯ ಮಹಾಪೌರಿಗೆ ಡೆವಲಪ್ಮೆಂಟ್ ವರ್ಕ್ ಉಪಮಹಾಪೌರಿಗೂ ಡೆವಲಪ್ಮೆಂಟ್ ವರ್ಕ್ ಹೇಳ್ರಿ, ಡೆವಲಪ್ಮೆಂಟ್ ವರ್ಕ್ 1 ತಿಂಗಳು ಅವಧಿ ಉಳಿದೈತೆ ಅವ್ರದ, 1 ತಿಂಗಳ ಅವಧಿ ಒಳಗೆ ಒಂದೇ ಮೀಟಿಂಗ್ ಹಾಕೈತಿ, ಅಷ್ಟೊಳಗೆ ಅವ್ರ ಫಂಡ್ ಯೂಸ್ ಮಾಡಬೇಕಾಗೈತಿ। ನೀವೇನ್ ಟ್ರೈನು ಮತ್ತು ರಸ್ತೆ ಹೇಳಂತಿಲ್ಲ, ಅದ್ರ ಸಲುವಾಗಿ ಸಪರೇಟ್ ಇದೈತಿ, ನೀವು ಅರ್ಜಿ ಕೊಡ್ರಿ, ಅದ್ರದ ವರ್ಕ್ ಮಾಡಿ ಕೊಡ್ತಾರ। ನಿಪ್ಪಣಿಕರ್ ಮೇಡಮ್ ತಮ್ಮ ಕಡೆ ಇಲ್ಲ ಉತ್ತರ ಕೊಡ್ತಾರ, ತಾವು ಏನ್ ಡೈವರ್ಟ್ ಮಾಡ್ತದ, ಡೈವರ್ಟ್ ಮಾಡಕ್ ಹೋಗ್ಬೇಡಿ। ಏನ್ ಹೇಳ್ತಾ ಇದೀವಿ, 1,50,00,000 ರೂಪಾಯಿ ಏನ್ ಮಹಾಪೌರಿಗೆ ಏನ್ ಎಮರ್ಜೆನ್ಸಿ ಸಲುವಾಗಿ ಕೊಟ್ಟಿದ್ದೀವಿ, ಆ ಉತ್ತರ ಅಷ್ಟೇ ಕೊಡ್ರಿ ನೀವು। ಆ ಸಮುದಾಯ ಭವನ ಕಟ್ಟಕ್ ಎಮರ್ಜೆನ್ಸಿ ಸಲ ಕೊಟ್ಟಿದ್ದಾರೆ ಸರ್। ನಾ ಏನ್ ಕೇಳ್ತಾ ಇದೀವಿ, ಒಂದು ಲೇಡಿ ಸರ 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 ಆ ಉತ್ತರ ಕೊಡಿ ಸರ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ। ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ।